5 ತಿಂಗಳು ನರ್ಸರಿ ಸಾಕಿ ಹಾಕಿರೋರು 22 kg ಬೆಳೆದವ್ರೆ ಒಂದು ಗಿಡದಲ್ಲಿ. ಫಸ್ಟ್ನೇ ವರ್ಷನೇ ನರ್ಸರಿ 6 ತಿಂಗಳು ಮಳೆಗಾಲದಲ್ಲಿ ಅವ್ರು ಉಣಕ್ಕೆ ಹೋದ್ರು, ಬ್ಯಾಡ್ರಿ ಹೆಂಗನ ಮಾಡಿ ನರ್ಸರಿ ಸಾಕ್ಬಿಟ್ರಿ, ಕಳೆ ಜಾಸ್ತಿ ಬೆಳೀತದೆ, ಮಳೆ ಕಮ್ಮಿ ಆದಮೇಲೆ ಹಾಕಿರ ಅಂತ ಹೇಳಿದ್ರೆ ಅವ್ರು ನರ್ಸರಿನೇ ಸಾಕೊಂಡು ನರ್ಸರಿನೇ ಗಿಡ. ಆಮೇಲೆ ಮಳೆ ಕಮ್ಮಿ ಆದಮೇಲೆ ನವಂಬರ್ ಡಿಸೆಂಬರ್ ಗಿಡ ನೆಟ್ಟ ಮೇಲೆ ಇವತ್ತು 22 kg ಕಾಯ್ತೀವಿ. ನಮ್ಮ ಫ್ರೆಂಡ್ಸ್ಗಳು ಬಂದೆ ಒಂದಿನ, ಇವು ಕಾಯಿ ಜಾಸ್ತಿ ಐತೆ, ಗಿಡ ಸುಧಾರಿಸೋಕ್ಕಾಗಲ್ಲ, ನೀನು ಇವತ್ತೇ ಉಣ್ಣಕ್ಕೆ ಹೋದ್ರೆ ನಾಳೆ ಗಿಡ ತಡೆಯಲ್ಲ ಅಂತೇಳಿ ಬೈದು ಕೀಳಿಸಾಕ್ತಿದೆ. ಇವತ್ತು ಈ ಎಲ್ಲರ ತೋಟಗಳಿಗಿಂತ ಇವ್ರ ತೋಟ ಕಾಯಿ ಚೆನ್ನಾಗೈತೆ ಅಂತಾರೆ. ಗಿಡ ಎಲ್ತೆ ಐತೆ, ಕಾಯಿ ಚೆನ್ನಾಗೈತೆ. ಕಾಯಿ ಇವತ್ತು ತೂಕ ರೊಟ್ಟು ಕಮ್ಮಿ ಬರ್ಬೋದು, ಇದು 2 ಸೇರಿಸಿ ನಾಳೆ ಬರುತ್ತೆ. ಗಿಡ ಬೆಳಿತೀನಿ ಅಂತ ನಾವು 2 ವರ್ಷದಾಗೆ ಪ್ಲಾನಿಂಗ್ ಹಾಕ್ಕೊಂಡಿರ್ಬೇಕು. ಆವಾಗ ನಾವು ಅದಕ್ಕೆ ದಾಳಿಂಬೆ ಗಿಡಕ್ಕೆ ಹೋಗಬೇಕು. ಯಾರೋ ಬೆಳೆದ್ರು ಏನೋ ಮಾಡಿದ್ರು ಅಂತ ನಾವು ಮನ್ಸಿಗೆ ಬಂದಾಗೆಲ್ಲ ದಾಳಿಂಬೆ ಗಿಡ ಉಣ್ಣಕ್ಕೆ ಹೋದರೆ ಅವ್ರ ಕೈ ಸುಟ್ಕೊಂತಾರೆ. ನಾವಿಲ್ಲಿ ಏನು ಮಾಡ್ತೀವಿ, ಎಲ್ಲ ಆತ್ರಕ್ಕೆ ನೋಡ್ತೀವಿ, ಎಲ್ಲ ಸಮಯಕ್ಕೆ ನೋಡ್ತೀವಿ, ಯಾವುದನ್ನು ಯೋಚನೆ ಮಾಡೋ ಶಕ್ತಿ ಇಲ್ಲ ನಮ್ಮ ಹತ್ರ. ನಮ್ಮ ಅರ್ಬನಲ್ಲಿ ಏನಾಗ್ಬಿಟ್ಟೈತೆ ಅಂದರೆ, ನಾಳೆ ಮಾಡೋದನ್ನು ಇವತ್ತೇ ಮಾಡೋಕ್ಕೂ ಪ್ರಯತ್ನ ಪಡ್ತೀವಿ, ಇವತ್ತು ಮಾಡೋದನ್ನು ನಾಳೆ ಮಾಡೋಕ್ಕೂ ಪ್ರಯತ್ನ ಪಡ್ತೀವಿ. ಇವತ್ತಿನ ಗೊಬ್ಬರ ಅಂದರೆ ಏನು ಅಂತ ಗೊತ್ತಿಲ್ಲ, ಗೊಬ್ಬರನೇ ಅಮೃತ ಅಂತ ಯಾರಿಗೂ ಗೊತ್ತಿಲ್ಲ. ಆ ಗೊಬ್ಬರಕ್ಕೆ ನಾವು ಎಷ್ಟು ಮರ್ಯಾದೆ ಕೊಡ್ತೀವಿ ಅನ್ನೋದನ್ನು ನಾವು ಕಂಡ್ರೆ ನಾವೇನ ಸಾಧನೆ ಮಾಡೋಕ್ಕಾಗ್ಬೋದು.